ಚುನಾವಣೆಯಲ್ಲಿ ಅಂಬೇಡ್ಕರ್ ಅವರನ್ನ ಸೋಲಿಸಿದ ಕಾಂಗ್ರೆಸ್ ಟಿಕೆಟ್ನಿಂದ ಅಂಬೇಡ್ಕರ್ನ ಸೋಲಿಸಿದ ವ್ಯಕ್ತಿಗೆ ಪದ್ಮಭೂಷಣವನ್ನ ಕೊಡಲಾಗುತ್ತೆ ಇಂದಿರಾ ಗಾಂಧಿ ಅವರ ಟೈಮ್ನಲ್ಲಿ. ಆದರೆ 1990 ತನಕ ಅಂಬೇಡ್ಕರ್ ಅವರಿಗೆ ಏನೂ ಕೊಟ್ಟಿರುವುದಿಲ್ಲ. ಪಾರ್ಲಿಮೆಂಟ್ ಅಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಗೃಹ ಮಂತ್ರಿ ಅಮಿತ್ ಶಾ ಮಾತನಾಡಿದ್ರು. ಅಂಬೇಡ್ಕರ್ ಅಂತ ನಿಮಗೆ ಹೇಳೋದು ಫ್ಯಾಷನ್ ಆಗಿ ಹೋಗಿದೆ. ಇಷ್ಟು ಸಲ ದೇವರ ಹೆಸರು ಹೇಳಿದ್ರೆ ನಿಮಗೆ ಪುಣ್ಯನೇ ಬಂದ್ಬಿಡ್ತಾ ಇತ್ತು. ನಮಗೆ ಅಂಬೇಡ್ಕರ್ ಬಗ್ಗೆ ಮಾತನಾಡೋಕೆ ಖುಷಿ ಇದೆ. ಆದರೆ ಕಾಂಗ್ರೆಸ್ನವರು ಅಂಬೇಡ್ಕರ್ ವಿರೋಧಿಗಳು, ಆದ್ರೂ ಸುಮ್ಮನೆ ನಾಟಕ ಮಾಡ್ತಾರೆ. ಈಗ ಕಾಂಗ್ರೆಸ್ನ ಅಂಬೇಡ್ಕರ್ ವಿರೋಧಿ ಮನಸ್ಥಿತಿಯನ್ನ ಬಿಚ್ಚಿಡ್ತೀನಿ ನಾನು ಅಂತ ಹೇಳಿ ಒಂದೊಂದೇ ಎಕ್ಸಾಂಪಲ್ ಕೊಟ್ಟು ಸುದೀರ್ಘವಾಗಿ ಕಾಂಗ್ರೆಸ್ ಮೇಲೆ ಅಮಿತ್ ಶಾ ವಾಗ್ದಾಳಿ ಮಾಡಿದ್ರು. ಅದರಲ್ಲಿ ಮೊದಲ ಲೈನ್ ಮಾತ್ರ ಹಿಡಿದುಕೊಂಡ ಕಾಂಗ್ರೆಸ್ ಪಾರ್ಟಿ ಇದು ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ರಿ ಅಂತ ದೇಶಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಅಂತ ಧುಮುಕ್ತು. ಅಲ್ಲದೆ ಮನುಸ್ಮೃತಿಯ ಮನಸ್ಥಿತಿ ಬಿಜೆಪಿದು ಅಂತ ಆರೋಪಿಸಿತು. ಇತ್ತ ಬಿಜೆಪಿ ಕೂಡ ಈ ಹೇಳಿಕೆ ತಿರ್ಚಿದಿರಾ ಕಾಂಗ್ರೆಸ್ ಅಂಬೇಡ್ಕರ್ಗೆ ಮಾಡಿರೋ ಅನ್ಯಾಯದ ಬಗ್ಗೆ ನಾವು ಮಾತನಾಡಿದ್ದು, ಸುಳ್ಳು ಪ್ರಚಾರ ಮಾಡಿದ್ದಕ್ಕೆ ಕಾನೂನು ಕ್ರಮ ತಗೋತೀವಿ ಅಂತ ಬಿಜೆಪಿ ಹೇಳಿತು.